ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವಾಗ ಕನ್ನಡ ಸೀರಿಯಲ್ಗಳಲ್ಲಿ ಎಲ್ಲ ರೀಪ್ಲೇಸ್ ಪಾತ್ರಗಳ ಹಬ್ಬ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಸೀರಿಯಲಲ್ಲಿ ಜನ ಅವರ ಪಾತ್ರ ಎಷ್ಟು ಚೆನ್ನಾಗಿದ್ರೂ ಕ್ವಿಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ರೀಸನ್ ಅಂದರೆ ಅವರ ಪರ್ಸ್ನಲ್ ರೀಸನ್ ಇರ್ಬೋದು, ಇಲ್ಲ ಅಂದರೆ ಆ ಸೀರಿಯಲಲ್ಲಿ ಅವರಿಗೆ ಅಡ್ಜಸ್ಟ್ ಆಗದೆ ಇರ್ಬೋದು, ಏನೇ ಇರ್ಬೋದು. ಇವಾಗ ಅದಕ್ಕೆ ಇನ್ನೊಂದು ಸೇರ್ಪಡೆ. ಇತ್ತೀಚೆಗಷ್ಟೇ ಸ್ಟಾರ್ಟ್ ಆದ ಆದಿಲಕ್ಷ್ಮಿ ಪುರಾಣದ ಅಮೃತ ಅವರು. ಆದಿಲಕ್ಷ್ಮಿ ಪುರಾಣ ಯೂತ್ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಜಿ ಕನ್ನಡದಲ್ಲಿ 9 ಗಂಟೆಗೆ ಪ್ರಸಾರ ಆಗ್ತಾ ಇತ್ತು. ಆದಿ ಮತ್ತೆ ಲಕ್ಷ್ಮಿ ಅವರು ಅನಿವಾರ್ಯವಾಗಿ ಮದುವೆ ಆಗಬೇಕಾಗತ್ತೆ. ಮದುವೆ ಆದಮೇಲೆ ಅವರ ಜೀವನ ಹೇಗಿರುತ್ತೆ? ಇಬ್ಬರು ಬೇರೆ ಚಿಕ್ಕ ವಯಸ್ಸಿನವರು, ಅವರು ಜಗಳ ಆಡ್ಕೊಂಡೆ ಹೀಗೆ ಇದ್ಬಿಡ್ತಾರ ಲೈಫ್ ಲಾಂಗ್, ಏನು ಅಂತ ಕತೆ. ಹಾಗೆ ಈ ಕಡೆಯಲ್ಲಿ ಅಮೃತ ಬಂದರೆ, ಅಮೃತ ಒಂದು ಒಳ್ಳೆ ಓದ್ಕೊಂಡಿರೋರು. ಅವಳಿಗೆ PhD ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದರೆ ಅವರ ಅಜ್ಜನ ಒತ್ತಾಯಕ್ಕೆ ಹಳ್ಳಿಯವ್ರನ್ನ ಮದುವೆ ಆಗಬೇಕಾಗತ್ತೆ. ಇಲ್ಲಿ ಅಮೃತ ಎಲ್ಲ ಅಡ್ಜಸ್ಟ್ ಆಗೋಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾಳೆ. ಅಮೃತ ಅಡ್ಜಸ್ಟ್ ಆಗ್ತಾಳ ಅಂತ ಅಂತ ಕತೆ ಇದೆ. ಅಮೃತ ಅವರ ನಿಜವಾದ ಹೆಸರು ರಕ್ಷಿತಾ ಅಂತ. ರಕ್ಷಿತಾ ಅವರು ಮದುಮಗಳು ಅನ್ನೋ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ರು. ಈಗ ಸ್ವಲ್ಪ ವರ್ಷ ಆದಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು. ಆದರೆ ಯಾಕೆ ಈ ಸೀರಿಯಲ್ಲು ಸ್ಟಾರ್ಟ್ ಆಗಿ ಸ್ವಲ್ಪ ದಿವಸದಲ್ಲಿ ಈ ನಿರ್ಧಾರ ಅಂತ ಗೊತ್ತಾಗ್ತಾ ಇಲ್ಲ. ಬೇರೆ ಸೀರಿಯಲ್ಗೆ ಆಫರ್ ಬಂದಿದೆಯಾ ಅಥವಾ ಅವರಿಗೆ ಸಾಕು ಅನಿಸ್ತಾ ಇಲ್ಲ, ಸೆಟ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ, ಯಾವುದಕ್ಕೂ ಅವರು ಉತ್ತರನ ನೀಡಿಲ್ಲ. ಆದರೆ ಈ ಅಮೃತ ಕ್ಯಾರೆಕ್ಟರ್ಗೆ ಇನ್ನೊಬ್ಬರು ಸ್ಟ್ರಾಂಗ್ ರೀಪ್ಲೇಸ್ ಬೇಕಲ್ವಾ? ಅವರು ಯಾರು ಅಂದರೆ ಮಾನಸಿ ಜೋಶಿ ಅವರು. ಅವರು ರಾಧಾರಮಣ, ಪಾರು, ಅಣ್ಣ ತಂಗಿ, ಹಾಗೆ ಕನ್ನಡದಲ್ಲಿ ಇನ್ನೂ ತುಂಬ ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದೇ ಥರ ಅವರು ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಕಡೆನೂ ವರ್ಕ್ ಮಾಡಿದ್ದಾರೆ. ಸೊ ಅವರಿಗೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಆ ಪಾತ್ರ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ತೆರೆ ಮೇಲೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಕ್ಕೆ ನಾವು ನೆಕ್ಸ್ಟ್ ಎಪಿಸೋಡ್ ತನಕ ವೇಟ್ ಮಾಡಲೇಬೇಕು. ನೀವೇನಾದರೂ ಈ ಸೀರಿಯಲ್ನ ಫ್ಯಾನ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಯಾರ ಪಾತ್ರ ಇಷ್ಟ ಆಗ್ತಾಯಿತ್ತು? ರಕ್ಷಿತಾ ಅವರ, ಇಲ್ಲಾಂದರೆ ಮಾನಸಿ ಅವರು ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.